ಹರಿಹರದ ಪಂಚಮಸಾಲಿ ಮಠದಲ್ಲಿ ಈಗ ಲೆಕ್ಕ ಕೊಡಿ ಸಂಘರ್ಷ ಆರಂಭ ಆಗಿದೆ. ಭಕ್ತರಿಂದ ಲೆಕ್ಕ ಕೊಡಿ ಅಂತ ಅಭಿಯಾನವನ್ನ ಆರಂಭ ಮಾಡಿದ್ದಾರೆ. ವಚನಾನಂದ ಶ್ರೀಗಳ ಉಚ್ಚಾಟನೆ ಆಗ್ತಾ ಇರುವಂತದ್ದು. ಇನ್ನು ಪಂಚಮಸಾಲಿ ಗುರುಪೀಠದಿಂದ ಅವರನ್ನ ಉಚ್ಚಾಟನೆ ಮಾಡಲಾಗಿದೆ. ಈಗ ಭಕ್ತರು ಲೆಕ್ಕ ಕೊಡಿ ಅನ್ನುವಂತ ಅಭಿಯಾನವನ್ನ ಮಾಡ್ತಾ ಇದ್ದಾರೆ. ಪಂಚಮಸಾಲಿ ಗುರುಪೀಠದಿಂದ ಸ್ವಾಮೀಜಿಗಳನ್ನ ಉಚ್ಚಾಟಿಸಲಾಗಿದೆ. ಇನ್ನು ಪಂಚಮಸಾಲಿ ಗುರುಪೀಠದಲ್ಲಿನ ಧರ್ಮದರ್ಶಿಗಳ ಸಭೆಯಲ್ಲಿ ಈ ನಿರ್ಧಾರವನ್ನ ಮಾಡಿಕೊಂಡಿದ್ದಾರೆ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಹನಗವಾಡಿ ಬಳಿಯ ಗುರುಪೀಠ 15 ಧರ್ಮದರ್ಶಿಗಳ ಪೈಕಿ 12 ಧರ್ಮದರ್ಶಿಗಳಿಂದ ಈ ಒಂದು ಅಂತಿಮ ನಿರ್ಧಾರ ಆಗಿರುವಂಥದ್ದು. ಈಗ ಭಕ್ತರು ಅಭಿಯಾನಕ್ಕೆ ಮುಂದಾಗಿರುವಂಥದ್ದು. ಕೂಡಲ ಸಂಗಮ ಪಂಚಮಸಾಲಿ ಪೀಠದ ಬಸವ ಜಯ ಮೃತ್ಯುಂಜಯ ಸ್ವಾಮೀಜಿ ಅವರು ಲೈಂಗಿಕ ಕಿರುಕುಳ ನೀಡಿದ್ದಾರೆ ಅನ್ನುವಂಥ ಆರೋಪ ರಾಜ್ಯ ಮಹಿಳಾ ಆಯೋಗಕ್ಕೆ ದೂರನ ಮಹಿಳೆ ನೀಡಿರು. ಈ ಒಂದು ಹಿನ್ನೆಲೆಯಲ್ಲಿ ಈಗ ಲೈಂಗಿಕ ದೌರ್ಜನ್ಯ ಆರೋಪ ಹೊರಿಸಿರುವಂತ ಬೆಂಗಳೂರು ಮೂಲದ ಮಹಿಳೆ ಈಗ ಉಚ್ಚಾಟನೆ ಆಗಿರುವಂಥದ್ದು. ಎಸ್, ಪಂಚಮಸಾಲಿ ಗುರುಪೀಠದಲ್ಲಿನ ಧರ್ಮದರ್ಶಿಗಳು ನಿರ್ಧಾರ ಮಾಡಿ ಈ ಸ್ವಾಮೀಜಿಯನ್ನ ಉಚ್ಚಾಟನೆ ಮಾಡಿರುವಂಥದ್ದು. ಆದ್ರೆ ಈಗ ಆಗಿರುವಂತ ತಪ್ಪಿಗೆ ಒಂದು ರೀತಿಯಾಗಿ ಪ್ರತಿಭಟನೆಯೇ ಆರಂಭ ಆಗಿದೆ ಅಂತ ಹೇಳ್ಬೋದು. ಲೈಂಗಿಕ ದೌರ್ಜನ್ಯ ಆರೋಪ ಹೊರಿಸಿರುವಂತ ಬೆಂಗಳೂರು ಮೂಲದ ಮಹಿಳೆ ಸೇರಿ 4 ಈಗ ಭಕ್ತರಿಂದ ಒಟ್ಟಿನಲ್ಲಿ ಲೆಕ್ಕ ಕೊಡಿ ಅನ್ನುವಂಥ ಅಭಿಯಾನ ಆರಂಭ ಆಗಿರುವಂಥದ್ದು. ಪಂಚಮಸಾಲಿ ಗುರುಪೀಠದ ವಚನಾನಂದ ಸ್ವಾಮೀಜಿ ವಿರುದ್ಧ ಈಗ ಜನತೆ ಹೋರಾಟಕ್ಕೆ ಮುಂದಾಗಿರುವಂಥದ್ದು ನಾವು ನೋಡ್ತಾ ಇದ್ದೀವಿ. ಉಚ್ಚಾಟನೆ ಮಾಡಬೇಕು ಅನ್ನೋದು ಕೂಡ ಕೇಳ್ಬರ್ತಾ ಇತ್ತು. ಈಗ ಕೊನೆಗೆ ಈ ಧರ್ಮದರ್ಶಿಗಳೆಲ್ಲರೂ ಕೂಡ ಸಭೆಯನ್ನ ಮಾಡಿ ನಿರ್ಧಾರವನ್ನ ಮಾಡಿಕೊಂಡಿರುವಂಥದ್ದು. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಹನಗವಾಡಿ ಬಳಿ ಇರುವಂತ ಗುರುಪೀಠದ
ಈ ವಚನಾನಂದ ಸ್ವಾಮೀಜಿ ಲೈಂಗಿಕ ದೌರ್ಜನ್ಯದ ಆರೋಪ ಹೊತ್ತುಕೊಂಡು ಇದ್ರು. ಅದೇ ಹಿನ್ನೆಲೆಯಲ್ಲಿ ಈ ವಿಚಾರವನ್ನ ಗಂಭೀರವಾಗಿ ಪರಿಗಣಿಸಿರುವಂತದ್ದು ಧರ್ಮದರ್ಶಿಗಳು ಅಂತ ಹೇಳ್ಬೋದು. ಇದು ನಮ್ಮ ಆಗ್ರಹ. ದಯಮಾಡಿ ಗದ್ದಿಗೆ ಇದೆ, ಇವತ್ತು ಸೋಮವಾರ ಇದೆ, ನಮ್ಮ ಗುರುಗಳು ಒಳಗಡೆ ಇದ್ದಾರೆ, ಹರ ಮಠ ಇದೆ, ನಾವು ಕೈ ಮುಗಿದಕ್ಕೆ ಹೋಗ್ತೀವಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ನಮ್ಮ ಪ್ರತಿನಿಧಿ ಮಂಜುನಾಥ್ ನೀಡ್ತಾರೆ. ಎಸ್ ಮಂಜುನಾಥ್, ಈ ಒಂದು ವಿಚಾರ ಏನಿದೆ ಇವಾಗ ಫೈನಲಿ ಧರ್ಮದರ್ಶಿಗಳೆಲ್ಲರೂ ಕೂಡ ಈ ಸ್ವಾಮೀಜಿಯನ್ನ ಉಚ್ಚಾಟನೆ ಮಾಡಿರುವಂತದ್ದು, ಒಂದ್ ಕಡೆ ಪ್ರತಿಭಟನೆ ಕೂಡ ನಡೀತಾ ಇದೆ. ಈಗ ಸದ್ಯದ ಪರಿಸ್ಥಿತಿ ಯಾವ ರೀತಿ ಇದೆ ಅಂತ ಹೇಳೋದಾದ್ರೆ? ಗಾಯತ್ರಿ, ನಿಜಕ್ಕೂ ಕೂಡ ಪಂಚಮಸಾಲಿ ಗುರುಪೀಠದಲ್ಲಿ ದೊಡ್ಡ ಹೈ ಡ್ರಾಮವೇ ಶುರುವಾಗಿರುವಂತದ್ದು. ಕಾರಣ ಯಾಕಂದ್ರೆ ಈ ಹಿಂದೆ ಬಂದಂತ ಭಕ್ತರು ಅಲ್ಲಿ ಲೆಕ್ಕ ಕೊಡಿ ಅಂತೇಳಿ ಒಂದು ವಿಶೇಷವಾಗಿ ಒಂದು ಲೆಕ್ಕ ಕೊಡಿ ಅಂತೇಳಿ ಒಂದು ಕಾರ್ಯಕ್ರಮವನ್ನ ಅಲ್ಲಿ ಮಾಡ್ಕೊಂಡಿದ್ರು. ಅಂದ್ರೆ ಅಲ್ಲಿನ ಸಂಬಂಧಪಟ್ಟಂತ ದಾಖಲಾತಿಗಳನ್ನು ಕೊಡಿ ಅಂತೇಳಿ ಹಿಂದೆ ಬಂದಂತ ಭಕ್ತರು ಕೂಡ ಹೇಳಿದ್ರು. ಅದಕ್ಕೆ ಸುಮಾರು ಒಂದು ಸಮಯವನ್ನು ಕೂಡ ಫಿಕ್ಸ್ ಮಾಡ್ಲಿತ್ತು. ಸೊ ಅದಕ್ಕೆ ಇವತ್ತು ಅಂದ್ರೆ ಡೆಡ್ ಲೈನ್ ಆಯಿತು. ಸೊ ಇದು ಕೂಡ ಯಾವುದೇ ಅವರು ಅಂದ್ರೆ ಆ ಮಠದಿಂದ ವಚನಾನಂದ ಸ್ವಾಮೀಜಿಗಳು ಯಾವುದೇ ಲೆಕ್ಕ ಕೊಡಿ ಅಭಿಯಾನದಲ್ಲಿ ತೊಡಗಿಸ್ಕೊಂಡಿರಲಿಲ್ಲ. ಸೊ ಹೀಗಾಗಿ ಎಲ್ಲೋ ಒಂದ್ ಕಡೆ ಇವತ್ತು ಬಂದಂತ ಭಕ್ತರು ಸಾಕಷ್ಟು ಜನರು ಭಕ್ತರು ಬಂದಿದ್ರು, ಜೊತೆಗೆ ಪೊಲೀಸರು ಕೂಡ ಬಂದಿದ್ರು. ಸೊ ಆದ್ರೆ ಏನು ಇಷ್ಟು ದಿನ ಲೆಕ್ಕ ಕೊಡಿ ಅಂತೇಳಿ ಅಭಿಯಾನ ಮಾಡಿದ್ರು ಕೂಡ ಈ ಮಠದಿಂದ ಯಾವುದೇ ನಮಗೆ ಒಂದು ಮಾಹಿತಿ ಸಿಗ್ತಾ ಇಲ್ಲ, ಏನಾಗ್ತಿದೆ ಅಂತೇಳಿ ಕೂಡ ಭಕ್ತರು ಕೂಡ ಹೋಗಿ ಕೇಳುವಂತ ಪ್ರಶ್ನೆಯನ್ನ ಮಾಡಿದ್ರು. ಸೊ ಹಾಗಾಗಿ ಇವತ್ತು ಏಕಾಏಕಿ ಪೊಲೀಸರು ಬಂದಿರುವಂತದ್ದು. ಪೊಲೀಸರು ಬಂದು ಅಲ್ಲಿನ ಭಕ್ತಾದಿಗಳನ್ನ ಒಳಗೆ ಬಿಡದೆ, ಸಾಕಷ್ಟು ಜನರನ್ನ ಒಳಗೆ ಬಿಡದೆ ಒಂದ್ ಸ್ವಲ್ಪ ಗೇಟ್ ಹಾಕಿ ಅಲ್ಲಿ ಪ್ರತಿಭಟನೆಗೆ ಒಂದ್ ಕಡೆ ಈಗಾಗಲೇ ಭಕ್ತರು ಪ್ರತಿಭಟನೆಗೆ ಒಂದ್ ಕಡೆ ಮಾಡ್ತಿರುವಂತದ್ದು. ಇನ್ನು ಸಂಬಂಧಪಟ್ಟಂಗೆ ಯಾಕೆ ವಚನಾನಂದ ಸ್ವಾಮೀಜಿ ಅವರು ಲೆಕ್ಕ ಕೊಡಿ ಅಂತೇಳಿ ಅಭಿಯಾನವನ್ನ ಮಾಡಿದ್ರು ಕೂಡ, ಜೊತೆಗೆ ಟೈಮ್ ಅನ್ನ ಕೊಟ್ಟಿದ್ರು ಕೂಡ, ಯಾಕೆ ಅವ್ರಿಗೂ ಸರಿಯಾದ ಮಾಹಿತಿಯನ್ನ ಕೊಡ್ತಾ ಇಲ್ಲ ಅಂತೇಳಿ ಕೂಡ ಆ ಪೊಲೀಸರು ಕೇಳ್ತಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಇವತ್ತು ಈಗಾಗಲೇ ಏನು ಸ್ವಾಮೀಜಿಗಳನ್ನ ಈಗಾಗಲೇ ಅಂದ್ರೆ ಸ್ವಾಮೀಜಿಯನ್ನು ಕೂಡ ಈಗಾಗಲೇ ಅಂದ್ರೆ ಉಚ್ಚಾಟನೆ ಮಾಡಿರುವಂತದ್ದು. ಪಂಚಮಸಾಲಿ ಏನು ಗುರುಪೀಠ ಸ್ವಾಮೀಜಿ ವಚನಾನಂದ ಸ್ವಾಮೀಜಿ ಇದ್ದಾರೆ, ಅವ್ರನ್ನು ಕೂಡ ಈಗಾಗಲೇ ಉಚ್ಚಾಟನೆ ಮಾಡಿರೋದು. ಸೊ ಅದು ಹೆಚ್ಚಿನ ತನಿಖೆ ಈಗಾಗಲೇ ಪೊಲೀಸರು ಬಂದಿರುವಂತದ್ದು. ಈಗಾಗಲೇ ಮಠದ ಸುತ್ತಮುತ್ತಲು ಕೂಡ ಈಗಾಗಲೇ ಆಲೆ ಎಲ್ಲ ಬ್ಯಾರಿಕೇಡ್ ಹಾಕಿ ಭಕ್ತರನ್ನ ಒಳಗಡೆ ಬಿಡದೆ, ಪ್ರತಿಭಟನೆ ಮಾಡೋರ್ಗೆ ಅವಕಾಶನೂ ಕೊಡದೆ, ಸಾಕಷ್ಟು ಜನರು ಭಕ್ತಿದ್ದಾರೆ, ಯಾವುದೇ ಇಲ್ಲಿ ಪ್ರತಿಭಟನೆ ಅವಕಾಶ ಮಾಡಬಾರ್ದು. ಸೊ ಕಾನೂನು ರೀತಿಯಲ್ಲಿ ನಾವೇನ್ ಕ್ರಮ ಕೈಗೊಳ್ಬೇಕು, ಯಾವ ರೀತಿ ಅಲ್ಲಿನ ಲೆಕ್ಕ ಕೊಡಿ ನಿಮ್ಮ ಅಭಿಯಾನಕ್ಕೆ ಯಾವ ರೀತಿ ನಿಮ್ಗೆ ಸ್ಪಂದನೆ ಮಾಡಬೇಕು, ಏನೆಲ್ಲ ಮಾಹಿತಿ ಬೇಕು ಅಂತೇಳಿ ಪೊಲೀಸರ ತನಿಖೆಯನ್ನ ಮುಂದುವರಿಸಿರುವಂತದ್ದು. ಆದ್ರೆ ಸ್ವಾಮೀಜಿಯನ್ನ ಇತ್ತ ಉಚ್ಚಾಟನೆ ಮಾಡಿರುವಂತದ್ದು. ಸೊ ಮುಂದಿನ ದಿನಗಳು ಸ್ವಾಮೀಜಿ ಯಾವ ರೀತಿ ಉತ್ತರ ಕೊಡ್ತಾರೆ, ಈ ಲೆಕ್ಕ ಕೊಡಿ ಅಭಿಯಾನಕ್ಕೆ ಸರಿಯಾದ ಮಾಹಿತಿ ಸಿಗುತ್ತಾ ಅಂತೇಳಿ ಕಾದ್ ನೋಡ್ಬೇಕಾಗುತ್ತೆ. ಪೊಲೀಸರು ಕೂಡ ಈಗಾಗಲೇ ತನಿಖೆಯನ್ನ ಮುಂದುವರಿಸಿರುವಂತದ್ದು. ಗಾಯತ್ರಿ, ಎಸ್, ಧನ್ಯವಾದ ಮಂಜುನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.